ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಾನ್ಸ್ಟೇಬಲ್ SSC ಜಿಡಿಗೆ ಸಂಬಂಧಪಟ್ಟಂತೆ 4/2/2025 ನಡೆದಿರ್ತಕ್ಕಂಥ ಒಂದು 12 ಮತ್ತು 1ನೇ ಶಿಫ್ಟ್ ಆಗಿರುತ್ತೆ. ಇದೊಂದು 2ನೇ ಶಿಫ್ಟ್ ಆಗಿರ್ತಕ್ಕಂಥ. ಸೊ ಫಸ್ಟ್ ಶಿಫ್ಟು ಒಂದು ಕ್ವೆಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅದೇ ದಿನ ನಡೆದಿರ್ತಕ್ಕಂಥ 2ನೇ ಶಿಫ್ಟು 12ರಿಂದ 1 ಸೊ ಅಂದರೆ 60 ನಿಮಿಷಗಳ ಕಾಲ ಟೈಮ್ ನಿಮಗೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಒಟ್ಟು ಪ್ರಶ್ನೆಗಳು 80 ಇರುತ್ತೆ ಸ್ನೇಹಿತರೆ. 60 ನಿಮಿಷ ಮಾತ್ರ ಕಾಲಾವಕಾಶ ನಿಮಗೆ ಇರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಇದು 2ನೇ ಪೇಪರ್ ಆಗಿರುತ್ತೆ. ಫಸ್ಟ್ ಪೇಪರ್ ಅಪ್ಲೋಡ್ ಮಾಡಿದ್ನಿ, ಅದೇ ದಿನ ನಡೆದಿರ್ತಕ್ಕಂಥದ್ದು. ಇದು 2ನೇ ಪೇಪರು. ನೋಡ್ತಾ ಹೋಗೋಣ ಬನ್ನಿ. ಸೊ ಇವತ್ತಿನ ದಿನ ನೋಡ್ತಾ ಹೋದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಅಪ್ ಟು 20 ಕ್ವಶನ್ಸ್ಗಳನ್ನ ಈ ಒಂದು ಇದರಲ್ಲಿ ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ 20 ಪ್ರಶ್ನೆ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ, ಆ್ಯಂಡ್ 20 ಬಂದು ಜನರಲ್ ನಾಲೆಡ್ಜ್ ಇರುತ್ತೆ, ಆ್ಯಂಡ್ 20 ಬಂದು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ, ಆ್ಯಂಡ್ 20 ಬಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಇಂಗ್ಲೀಷ್ ಅಥವಾ ಹಿಂದಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಒಟ್ಟು ಟೋಟಲ್ ಆಗಿ 80 ಪ್ರಶ್ನೆಗಳು, 60 ನಿಮಿಷ, ಒಟ್ಟು 160 ಮಾರ್ಕ್ಸ್. ಓಕೆ, ಸೊ ಓಕೆ, ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಟೆಡಿ ಎಂಬುದನ್ನು 11 ಎಂದು ಸಂಕೇತಿಸಲಾಗಿದೆ, ಆ್ಯಂಡ್ SUCBO ಇದನ್ನು 13 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ YXJIAZL ಎಂಬುದನ್ನು ಹೇಗೆ ಸಂಕೇತಿಸಲಾಗಿದೆ ಅಂತ ಕೇಳಿದೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಈ ರೀತಿ ಕೊಟ್ಟಾಗ ಸ್ನೇಹಿತರೆ ABCD ತೊಗೊಳ್ತೀವಿ, ಆಲ್ಫಾಬೆಟ್ಸನ್ನು ತೊಗೊಳ್ತೀವಿ. ಸೊ ಅದು ಯಾವೊಂದು ಸ್ಥಾನದಲ್ಲಿ ಇದೆ, ಅದನ್ನು ಕೂಡೋದಾಗಿರ್ಬೋದು ಅಥವಾ ಕಳಿಯೋದಾಗಿರ್ಬೋದು, ಮಲ್ಟಿಪ್ಲಿಕೇಶನ್ ಅಥವಾ ಯಾವುದೋ ಒಂದು ರಿಲೇಷನ್ ಇರುತ್ತೋ, ಸೊ ಅದರ ಬೇಸಿಸ್ ಮೇಲೆ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, TDIಗೆ ಸಂಬಂಧಪಟ್ಟ ನೋಡ್ತಾ ಹೋದರೆ, ಟಿಗೆ ನಾವು ಆಲ್ಫಾಬೆಟ್ ಪ್ರಕಾರ ತೊಗೊಳ್ತಾ ಹೋದಾಗ 20 ಬರುತ್ತೆ, ಇಗೆ ನೋಡ್ತಾ ಹೋದಾಗ 5 ಬರುತ್ತೆ, ಡಿಗೆ 4 ಬರುತ್ತೆ, ಐಗೆ 9 ಬರುತ್ತೆ ಸ್ನೇಹಿತರೆ. ಸೊ ಈ ಪ್ರಕಾರ ನೋಡ್ತಾ ಹೋದಾಗ ಯಾವುದೇ ಒಂದು ಮ್ಯಾಚಸ್ ನಮಗೆ ಸಿಗೋದಿಲ್ಲ ಸ್ನೇಹಿತರೆ. ಆ್ಯಂಡ್ ಮತ್ತೊಂದು ಏನಂತ ಹೇಳಿದರೆ, ಇಲ್ಲಿ ಇರ್ತಕ್ಕಂಥದ್ದು 4 ಆಲ್ಫಾಬೆಟ್, ಹೌದಾ? TEDIನಲ್ಲಿ ಇರ್ತಕ್ಕಂಥದ್ದು 4, ಆ್ಯಂಡ್ ಇದರಲ್ಲಿ SUCBVO ಇದರಲ್ಲಿ ಇರ್ತಕ್ಕಂಥದ್ದು 2, 4, 6. ಓಕೆ, ಸೊ ಈಗಿರಬೇಕಾದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 11 ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ 13 ಕೊಟ್ಟಿದ್ದಾರೆ. ನೋಡಿ, 11ರಲ್ಲಿ 7 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 11ರಲ್ಲಿ 4 ಮೈನಸ್ ಮಾಡಿದ್ರೆ 7 ಬರುತ್ತೆ, 13ರಲ್ಲಿ 6 ಮೈನಸ್ ಮಾಡಿದ್ರೆ 7 ಬರುತ್ತೆ. ಅಂದರೆ ಸ್ನೇಹಿತರೆ, ಕೊಟ್ಟಿರ್ತಕ್ಕಂಥ ಏನು ಆಲ್ಫಾಬೆಟ್ ಇದಾವೋ ಆಲ್ಫಾಬೆಟ್ಗೆ 7 ಆ್ಯಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 6 ಆಲ್ಫಾಬೆಟ್ಗೆ 7 ಆ್ಯಡ್ ಮಾಡಿದ್ದಾರೆ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 2, 4, 6, 7 ಆಲ್ಫಾಬೆಟನ್ನು ಕೊಟ್ಟಿದ್ದಾರೆ. 7ಕ್ಕೆ ನಾವು 7 ಆ್ಯಡ್ ಮಾಡಿದ್ರೆ ನಮಗೆ 14 ಬರುತ್ತೆ ಸ್ನೇಹಿತರೆ. ಸೊ ಆ ಒಂದು ಮೆಥಡಲ್ಲಿ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ಇಂಗ್ಲೀಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಒಂದು ವಿಶಿಷ್ಟ ರೀತಿಯಲ್ಲಿ PSPN ಎಂಬುದು OROM. ಓಕೆ, ಪಿಗೆ ಇಲ್ಲಿ O ಬಂದಿದೆ, ಎಸ್ಗೆ R ಬಂದಿದೆ, ಪಿಗೆ O ಬಂದಿದೆ, ಎನ್ಗೆ M ಬಂದಿದೆ. ಆಯಿತಾ? ಸೊ ಅಂದರೆ ಇದರ ಹಿಂದಿದ್ದು ಅಥವಾ ಇದರ ಮುಂದಿದ್ದು ಅಂತ ಹೇಳ್ಬೋದು. ಓಕೆ, ಸೊ ಅಂದರೆ ಪಿನ ಹಿಂದೆ O ಬರುತ್ತೆ, ಎಸ್ಗೆ ಹಿಂದೆ S, R ಆದಮೇಲೆ S ಬರೋದು, O ಆದಮೇಲೆ P ಬರೋದು, M ಆದಮೇಲೆ N ಬರೋದು. ಅಂದರೆ QTQO ಇದರ ಒಂದು ಹಿಂದಿನ ಒಂದು ಇದನ್ನು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಅಷ್ಟೇ ನೋಡಿ, ಇದು ವೈಗಿಂತ ಮೊದಲು X ಬರುತ್ತೆ, ಬಿಗಿಂತ ಮೊದಲು A ಬರುತ್ತೆ, ವೈಗಿಂತ ಮೊದಲು X ಬರುತ್ತೆ, ಡಬ್ಲ್ಯೂಗಿಂತ ಮೊದಲು V ಬರುತ್ತೆ. ಇಷ್ಟೇ ಟ್ರಿಕ್. ಇಲ್ಲಿ ಇಷ್ಟೇ ನಾವು ತಲೆನೇ ಕೆಡಿಸ್ಕೊಳ್ಳೋ ಆಗಿಲ್ಲ ಸ್ನೇಹಿತರೆ. ಇಲ್ಲಿ ಕ್ಯೂ ಅಂತಕ್ಕಂಥದ್ದು 2 ಕ್ಯೂನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ S ಅಂತಕ್ಕಂಥದ್ದು ನೋಡಿ, ಇಲ್ಲಿ P ಅಂತಕ್ಕಂಥದ್ದು 2 ಬರಬೇಕು. ಇಲ್ಲೆಲ್ಲೂ ಸಹ ಒಂದು ಸಂಖ್ಯೆ, ಒಂದು ಆಲ್ಫಾಬೆಟ್ 2 ಸಲ ರಿಪೀಟ್ ಆಗಿಲ್ಲ. ಸೊ ಇಷ್ಟೇ ಸಾಕು, ಬೇಕಿದ್ದ ನೋಡೋ ಅವಶ್ಯಕತೆನೇ ಇಲ್ಲ. ಕ್ಯೂಗೆ PP 2 ಸಲ ರಿಪೀಟ್ ಆಗಿದೆ. ಸೊ ಇದು ಆನ್ಸರ್ ಆಗಿ ತೊಗೊಳ್ಬೋದು. ಇಲ್ಲ ನೀವು ಜನರಲಾಗಿ ನೋಡ್ತೀವಿ ಅಂತ ಹೇಳಿದ್ರೆ ನೋಡಿ, P ಆದಮೇಲೆ ಕ್ಯೂ ಬರುತ್ತೆ ಸ್ನೇಹಿತರೆ, ಹೌದಾ? ಸೊ S ಆದಮೇಲೆ T ಬರುತ್ತೆ, ಅದೇ ರೀತಿ P ಆದಮೇಲೆ ಕ್ಯೂ ಬರುತ್ತೆ, ಆ್ಯಂಡ್ N ಆದಮೇಲೆ O ಬರುತ್ತೆ. ಸೊ ಆಪ್ಷನ್ 3. ಕೆಳಗೆ ತೋರಿಸಿರುವಂತೆ MN ಜಾಗದಲ್ಲಿ ಒಂದು ದರ್ಪಣವನ್ನು ಇಟ್ಟಾಗ ದರ್ಪಣದಲ್ಲಿ ಕಾಣುವ ಸರಿಯಾದ ಪ್ರತಿಬಿಂಬ ಚಿತ್ರವನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾರೆ. ಅಂದರೆ ಮಿರರ್ ಇಮೇಜ್ ಅಂತ ಏನು ಹೇಳ್ತೀವೋ, ಸೊ ಮಿರರ್ ಇಮೇಜ್ ಆಗಿರುತ್ತೆ. ಸೊ ಮಿರರ್ ಇಮೇಜ್ ಎಲ್ಲ ಏನಾಗಿರುತ್ತೆ ಸ್ನೇಹಿತರೆ? ಲೆಫ್ಟ್ ಟು ರೈಟ್ ಆಗಿರುತ್ತೆ, ರೈಟ್ ಟು ಲೆಫ್ಟ್ ಆಗಿರುತ್ತೆ. ಓಕೆ, ಸೊ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ಅಂದರೆ ಈ ಕಡೆದು ಈ ಕಡೆ ಹೋಗಿರುತ್ತೆ, ಈ ಕಡೆದು ಈ ಕಡೆ ಬಂದಿರುತ್ತೆ. ಸೊ ಈ ಒಂದು 0 ಈ ಕಡೆ ಬರಬೇಕು, ಈ ಒಂದು ಕಿರಣ ಈ ಕಡೆ ಹೋಗಿರಬೇಕು. ಸೊ ಅಂದರೆ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ವಾಟರ್ ಮಾರ್ಕು ಮತ್ತು ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ 2 ಸಹ ನೋಡ್ಕೊಳ್ತಾ ಹೋಗಿ. ವಾಟರ್ ಇಮೇಜಲ್ಲಿ ಏನಾಗುತ್ತೆ, ಮೇಲ್ಗಡೆದು ಕೆಳಗಡೆ ಬರುತ್ತೆ, ಕೆಳಗಡೆದು ಮೇಲ್ ಹೋಗುತ್ತೆ. ಬಟ್ ಈ ಮಿರರ್ ಇಮೇಜಲ್ಲಿ ಲೆಫ್ಟ್ ಟು ರೈಟ್ ಹೋಗುತ್ತೆ, ರೈಟ್ ಟು ಲೆಫ್ಟ್ ಬರುತ್ತೆ.
ಒಂದು ದಾಳದ ಮುಖಗಳ ಮೇಲೆ ಡಿ ಎಕ್ಸ್ ಎ ಎನ್ ಆರ್ ಮತ್ತು ಈ ಅಕ್ಷರಗಳನ್ನು ಗುರುತು ಮಾಡಲಾಗಿದೆ. ಅದೇ ದಾಳದ 2 ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ. ಹಾಗಾದರೆ ಎ ಮುಖದ ಹಿಂದುಗಡೆ ಯಾವ ಮುಖವಿದೆ, ಅಂದರೆ ಎಗೆ ಆಪೋಸಿಟ್ಟು ಯಾವ್ದು ಬರುತ್ತೆ ಅಂತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಹೀಗೆ ಅಕ್ಕಪಕ್ಕ ಬರುತ್ತೆ. ಸೊ ಇದು ಅಂತ ಹೇಳಿದಾಗ ಅಕ್ಕಪಕ್ಕ ಬರ್ತಕ್ಕಂಥದ್ದು ಹೀಗೆ ಎನ್ ಅಕ್ಕಪಕ್ಕ ಬರುತ್ತೆ, ಆರ್ ಬರುತ್ತೆ, ಡಿ ಬರುತ್ತೆ, ಎಕ್ಸ್ ಇದೆಲ್ಲ ಅಕ್ಕಪಕ್ಕ ಬಂದರೆ ಉಳಿದಿರ್ತಕ್ಕಂಥದ್ದು ಎ ಏನಿದೆಯೋ ಎ ಅಂತಕ್ಕಂಥದ್ದು ಹೀಗೆ ಆಪೋಸಿಟ್. ಸೊ ಇಷ್ಟ ವೆರಿ ಸಿಂಪಲ್, ಇದರಲ್ಲಿ ಏನು ಎಕ್ಸ್ಟ್ರಾ ಇದೇ ಇಲ್ಲ. ಸೊ ಹೇಗೆ ಈ ಆಪೋಸಿಟ್ ಆಗಿರುತ್ತೆ. SJOSTLED ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗದೆ ಹಾಗೆ ಉಳಿಯುತ್ತದೆ ಅಂತ ಕೇಳಿದರೆ, ಅಂದರೆ ABCD ಪ್ರಕಾರ ನಾವು ಜೋಡಿಸ್ತಾ ಹೋಗ್ಬೇಕು ಸ್ನೇಹಿತರೆ. ಫಸ್ಟ್ ಎ ಕೊಟ್ಟಿದ್ದಾರೆ, ಇಲ್ಲ. ಬಿ ಇದೆಯಾ, ಇಲ್ಲ. ಸಿ ಇದೆಯಾ, ಇಲ್ಲ. ಡಿ ಇದೆ. ಓಕೆ, ಸೊ ಡಿ ಅದಾದ ನಂತರ ಇ ಬರುತ್ತೆ, ಎಫ್ ಇಲ್ಲ, ಜಿ ಎಚ್ ಇಲ್ಲ, ಐ ಇಲ್ಲ, ಜೆ ಕೊಟ್ಟಿದ್ದಾರೆ, ಕೆ ಇಲ್ಲ, ಎಲ್ಲಿದೆ, ಎಮ್ ಎನ್ ಒ, ಪಿ ಕ್ಯೂ ಆರ್ ಇಲ್ಲ, ಎಸ್ ಇದೆ, ಅದ ನಂತರ ಟಿ ಇದೆ. 2 4 6 7 2 4 6 7. ಸೊ ನೋಡಿ, ಜೆ ಸ್ಥಾನದಲ್ಲಿ ಡಿ ಇದೆ, ಓ ಸ್ಥಾನದಲ್ಲಿ ಇ ಇದೆ, ಎಸ್ ಸ್ಥಾನದಲ್ಲಿ ಜೆ ಇದೆ, ಟಿ ಸ್ಥಾನದಲ್ಲಿ ಎಲ್ ಇದೆ, ಎಲ್ ಸ್ಥಾನದಲ್ಲಿ ಓ ಇದೆ, ಇ ಸ್ಥಾನದಲ್ಲಿ ಎಸ್ ಇದೆ, ಡಿ ಸ್ಥಾನದಲ್ಲಿ ಟಿ ಇದೆ. ಸೊ ಹಾಗಾಗಿ ಯಾವುದೇ ಒಂದು ಅದೇ ಸ್ಥಾನವನ್ನು ಉಳಿಸ್ಕೊಂಡಿಲ್ಲ, ಎಲ್ಲ ಸಹ ಅದಲು ಬದಲಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಅಕ್ಷರ ಸ್ಥಾನ ಬದಲಾಗದೆ ಹಾಗೆ ಉಳಿದಿದೆ ಅಂತ ಹೇಳಿದರೆ, ಸೊ ಯಾವುದೂ ಸಹ ಅದರ ಸ್ಥಾನವನ್ನು ಉಳಿಸ್ಕೊಂಡಿಲ್ಲ, ಎಲ್ಲ ಸಹ ಇಂಟರ್ಚೇಂಜ್ ಆಗಿರ್ತಕ್ಕಂಥದ್ದು. ಹಾಗಾಗಿ 0 ಆನ್ಸರ್ ಆಗಿರುತ್ತೆ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ A+B ಎಂದರೆ ಎ ಅವರು ಬಿ ಅವರ ಸಹೋದರಿ, A-B ಅಂದರೆ ಅವರ ತಂದೆ ಅಂತ ಹಾಕ್ತಾರೆ, ಇಂಟು ಅಂತ ಕೊಟ್ಟರೆ ಸಹೋದರ ಹಾಕ್ತಾರೆ, ಡಿವೈಡೆಡ್ ಬೈ ಕೊಟ್ಟರೆ ತಾಯಿ ಅಂತ ಹಾಕ್ತಾರೆ ಸ್ನೇಹಿತರೆ. ಓಕೆ, ಸೊ ಇಷ್ಟಾಯಿತು. A/B ಅಂತ ಕೊಟ್ಟಿದ್ದಾರೆ ಫಸ್ಟು. A/B ಅಂತ ಅಂದರೆ ಏನು, ಎ ಅವರು ಬಿ ಅವರ ತಾಯಿ, ಎ ಅವರು ಬಿನವರ ತಾಯಿ. ಓಕೆ, ತಗೊಳ್ಳೋಣ. ಎ ಅವರು ಬಿನವರ ತಾಯಿ, ಇವರು ತಾಯಿಯಾದರು. ಆ್ಯಂಡ್ B+C ಕೊಟ್ಟಿದ್ದಾರೆ. B+C ಅಂದ್ರೇನು, ಎ ಅವರು ಬಿನ ಸಹೋದರಿ, ಎ ಅವರು ಬಿರವರ ಸಹೋದರಿ. ಸೊ ಅಂದರೆ ಇಲ್ಲಿ ಬಿ ಅಂತಕ್ಕಂಥವ್ರು ಏನಾಗ್ತಾರೆ, ಮಗಳು, ಇವರು ಮಗಳಾದರು ಇವ್ರಿಗೆ, ಅಲ್ಲಿಗೆ ಹುಡುಗಿ ಅಂತ ಆಯಿತು ಸ್ನೇಹಿತರೆ, ಮಗಳು ಅಂತ ಆಯಿತು. ಬಿ ಅವರ ಎಸ್ ಇಲ್ಲಿ ಯಾವುದಿದೆ, B+C ಅಲ್ವಾ. ಎ ಅವರು ಬಿನ ಸಹೋದರಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಬಿನವರು ಸಿನ ಸಹೋದರಿ ಆಗ್ತಾರೆ. ಸಿ ಇದ್ದಾರೆ ಅಂದರೆ ಇವ್ರಿಗೆ ಇವರು ಸಹೋದರಿ. ಓಕೆ, ಸೊ ಅಂದರೆ ಇವರಿಬ್ಬರು ಅಕ್ಕ ತಮ್ಮ ಅಥವಾ ಅಕ್ಕ ತಂಗಿ ಈ ರೀತಿ ಬರಬಹುದು. ಆ್ಯಂಡ್ ನೆಕ್ಸ್ಟು ಸಿ ಇಂಟು ಡಿ ಅಂತ ಕೊಟ್ಟರೆ ಎ ಅವರು ಬಿ ಅವರ ಸಹೋದರ, ಎ ಅವರು ಬಿ ಅವರ ಸಹೋದರ. ಅಂದರೆ ಸಿ ಮತ್ತು ಡಿ ಅಂದರೆ ಸಿ ಅವರು ಡಿ ರವರ ಸಹೋದರ, ಸಿ ಡಿನ ಸಹೋದರ, ಡಿನ ಸಹೋದರ ಸಹೋದರ. ಓಕೆ, ಸೊ ಇವರು ಅಲ್ಲಿಗೆ ಇವರು 3 ಜನನು ಏನಾಗ್ತಾರೆ ಸ್ನೇಹಿತರೆ, ಅಣ್ಣ ತಂಗಿ, ಇಟ್ ಮೀನ್ಸ್ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನಾಯಿತು, ಡಿ ಇ ಅಂದರೆ D-C ಅಂದರೆ ಡಿ ಅವರು ಬಿ ಅವರ ತಂದೆ, ಅಂದರೆ ಡಿ ಅವರು ಇ ಅವರ ತಂದೆ. ಸೊ ಇವರು ಮಗಳಾದರು, ಇವರು 3 ಜನ ಸಹೋದರರಾಗ್ತಾರೆ. ಇಲ್ಲಿ ಪ್ರಶ್ನೆ ಇದೆ, ಎ ಅವರು ಡಿ ಅವರಿಗೆ ಹೇಗೆ ಸಂಬಂಧಿ, ಅಂದರೆ ಇವ್ರಿಗೂ ಏನು ಲಿಂಕ್ ಅಂತ ಕೇಳಿದ್ದಾರೆ, ಡಿ ಮತ್ತು ಎಗೆ. ಸೊ ಇಲ್ಲಿ B-C-D ಇವರು 3 ಜನ ಸಹ ಒಬ್ಬ ತಾಯಿ ಮಕ್ಕಳುಗಳು ಬರ್ತಾರೆ ಸ್ನೇಹಿತರೆ ಅಲ್ವಾ. ಸೊ ಆಗಿರ್ಬೇಕಾದ್ರೆ ಎರವರು ಬಿಗೆ, ಸಿಗೆ, ಡಿಗೆ ತಾಯಿ ಆಗ್ತಾರೆ ಅಷ್ಟೇ ಸ್ನೇಹಿತರೆ. ಇಲ್ಲಿ ಸಮೀಕರಣದಲ್ಲಿ ಎಕ್ಸ್ ಪ್ಲಸ್ ಮತ್ತು ಮೈನಸ್ಗಳು ಪರಸ್ಪರ ಅದಲು ಬದಲು ಮಾಡ್ಕೋಬೇಕು, ಮತ್ತು ಇಂಟು ಮತ್ತು ಡಿವೈಡ್ ಬೈ ಪರಸ್ಪರ ಅದಲು ಮಾಡಿದರೆ ಸಮೀಕರಣದಲ್ಲಿ ಬರ್ತಕ್ಕಂಥ ಚಿಹ್ನೆಯ ಸ್ಥಾನಕ್ಕೆ ಯಾವುದು ಸರಿ ಹೊಂದುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋಗಿ. ಸೊ ಫಸ್ಟು 18 ಡಿವೈಡೆಡ್ ಬೈನ ಇಂಟುನ ಮಾಡ್ಕೊಳ್ಳಿ, 5 ಪ್ಲಸ್ನ ಮೈನಸ್ ಮಾಡ್ಕೊಳ್ಳಿ, 26 ಮೈನಸ್ನ ಪ್ಲಸ್ ಮಾಡ್ಕೊಳ್ಳಿ, 45 ಇಂಟುನ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ಎಷ್ಟು ಬಂತು ನೋಡಿ. ಫಸ್ಟ್ ನಾವೇನು ಮಾಡಬೇಕು, ಬಾರ್ಡ್ಮೋಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಬ್ರಾಕೆಟ್ ಕೊಟ್ಟಿಲ್ಲ, ಡಿವಿಷನ್ ಮಾಡಿ, ಅದ ನಂತರ ಮಲ್ಟಿಪ್ಲಿಕೈ, ಅದ ನಂತರ ಅಡಿಷನು, ಅದಾದ ನಂತರ ಸಬ್ಟ್ರಾಕ್ಷನ್ನು. ಸೊ 5ರಿಂದ 5 1 5 9 ಆಯಿತು, 18 5 90 ಆಯಿತು, 90 ಮೈನಸ್ 26 ಪ್ಲಸ್ 9. ಓಕೆ, ಸೊ ಈಗ 90 ಆಯಿತು, ಮೈನಸ್ 26 ಆಯಿತು ಸ್ನೇಹಿತರೆ. 9ರಲ್ಲಿ 6 ಹೋದರೆ 3, 9ರಲ್ಲಿ 2 ಹೋದರೆ 7, 73.
ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮವನ್ನು ಆಧರಿಸಿ ಈ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶವಾಗಿದೆ ಮತ್ತು ಅವು ಒಂದೇ ಗುಂಪಿಗೆ ಸೇರುತ್ತವೆ. ಓಕೆ, ಇಲ್ಲೇನು ಪ್ರಶ್ನೆ ಇದೆ, 4 ಕೊಟ್ಟಿದ್ದಾರೆ, 4ರಲ್ಲಿ 3 ಒಂದೇ ಥರ ಜೋಡಿಯನ್ನು ಹೊಂದಿದ್ದಾವೆ, ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ ಅಂತ ಕೇಳಿದರೆ. ಸೊ ನಾವು ಇಲ್ಲಿ ABCDನ ತೊಗೊಳ್ತಾ ಹೋದರೆ ಸ್ನೇಹಿತರೆ ನೋಡಿ, ಈ ರೀತಿ ಆಲ್ಫಾಬೆಟ್ನ ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಫಸ್ಟ್ ಒನ್ ಏನಾಗಿದೆ, PTV ಅಂತ ಇದೆ ನೋಡಿ. P ಎಲ್ಲಿದೆ, ಇಲ್ಲಿದೆ PTV. ಇಟ್ ಮೀನ್ಸ್ ಇಲ್ಲಿ 3 ಉಳ್ಕೊತ್ತು, ಅದಾದ ನಂತರ 1, ಅದಾದ ನಂತರ V ಅನ್ನು ತೊಗೊಂಡಿದ್ದಾರೆ. CG ಏನೋ ಅಷ್ಟೇ ನೋಡಿ, C ಆದ ನಂತರ G ತನಕ 3 ಇದೆ, ಅದ ನಂತರ H ಮಧ್ಯ 1 ಇದೆ, ಸೊ I ಕೊಟ್ಟಿದ್ದಾರೆ. E ಆದ ನಂತರ ಅಷ್ಟೇ E ಇದೆ, E ಆದಮೇಲೆ 1 2 3 ಆಯಿತು, 3 ಆದಮೇಲೆ 4ನೇ ಸಂಖ್ಯೆ I ಇದೆ, I ಆದಮೇಲೆ J ಬಿಟ್ಟು K ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ 3 ಒಂದು ಗ್ರೂಪ್ ಆಯಿತು. ಬಟ್ GLM ಯಾವ ರೀತಿ ಇದೆ ಅಂತ ಹೇಳಿದೆ ಸ್ನೇಹಿತರೆ, ನೋಡಿ ಇಲ್ಲಿ GLM ಅಂತ ಹೇಳಿದಾಗ ನೋಡಿ, G ಇದೆ, L. ಓಕೆ, ಸೊ 3 ಕೊಟ್ಟಿದ್ದಾರೆ, 1 HIJK, 4 ಆದಮೇಲೆ L, 5ನೇದು ಬಂತು ಸ್ನೇಹಿತರೆ. ಸೊ ಅಲ್ಲಿ ತಪ್ಪಾಯಿತು. ಅದಂತರ ಎಲ್ಲಾದಮೇಲೆ ಯಾವುದೇ ಒಂದು ಸಂಖ್ಯೆಗಳನ್ನ ಬಿಟ್ಟಿಲ್ಲ, ಡೈರೆಕ್ಟಾಗಿ M ಅನ್ನು ಕೊಟ್ಟಿದ್ದಾರೆ. ಸೊ ಇದು ಅದರಿಂದ ಹೊರತಾಗಿರ್ತಕ್ಕಂಥದ್ದಾಗಿದೆ. ಕೆಳಗೆ ಕೊಟ್ಟಿರೋ ಚಿತ್ರ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಯಾವುದು ಬರಬೇಕಾ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಎಸ್ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದಾಗ ಇದನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ಫಸ್ಟ್ಗೆ ಏನು ಮಾಡಿದ್ದಾರೆ, ಈ ಒಂದು ಇದನ್ನು ಚಿತ್ರವನ್ನು ಕೊಟ್ಟಿದ್ದಾರಲ್ವಾ, ಫಸ್ಟ್ ಈ ಚಿತ್ರ ನೋಡ್ತಾ ಹೋದಾಗೆ ನೋಡಿ, ಫಸ್ಟ್ ಚಿತ್ರ ನೋಡ್ತಾ ಹೋದಾಗ ಇಲ್ಲೇನಾಗಿದೆ, ಇದು 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 4 ಇಲ್ಲಿ ಮಿಸ್ ಆಗಿದೆ ಸ್ನೇಹಿತರೆ. 1 2 3 4 ಮಿಸ್ ಆಯಿತು. ಸೊ ಅದಾದ ನಂತರ ಈ ಒಂದು ಚಿತ್ರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಇದೊಂದು ಮಿಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಈ ಚಿತ್ರಕ್ಕೆ ಹೋಲಿಕೆ ಮಾಡಿದಾಗ ನೋಡಿ, ಇದು 2 ಮಾತ್ರ ಮಿಸ್ ಆಯಿತು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 4 ಲೈನ್ ಮಿಸ್ ಆಗಿದೆ. ಇದಕ್ಕೆ ಹೋಲಿಸ್ಕೊಂಡಾಗ ಇಲ್ಲಿ 4 ಮಿಸ್ ಆಯಿತು, ಇದಕ್ಕೆ ಹೋಲಿಸ್ಕೊಂಡಾಗ 3 ಮಿಸ್ ಆಗಿದೆ, ಇದಕ್ಕೆ ಹೋಲಿಸ್ಕೊಂಡಾಗ 2 ಲೈನ್ ಮಿಸ್ ಆಗಿದೆ. ಸೊ ಇದಕ್ಕೆ ಹೋಲಿಸ್ಕೊಂಡಾಗ 1 ಲೈನ್ ಮಿಸ್ ಆಗಬೇಕು. ಅಂದರೆ ಏನು ಬರಬೇಕು, ಸೊ ಇಲ್ಲೇನಾಗುತ್ತೆ, 1 ಮಿಸ್ ಆಗಬೇಕು ಅಂದರೆ ಸೊ ಇದ್ರ ಜೊತೆಗೆ ಇದೊಂದು ಮಿಸ್ ಆಗುತ್ತೆ ಸ್ನೇಹಿತರೆ ಅಲ್ವಾ. ಸೊ ಇಲ್ಲೇನಾಗುತ್ತೆ, ಹ್ಯಾಸ್ ಇಟ್ ಈಸ್ ಇದು ಹೀಗೆ ಬರುತ್ತೆ. ಅದಾದ ನಂತರ ಇಲ್ಲಿ ಏನಾಗುತ್ತೆ, 1 ಮಿಸ್ ಆಯಿತು ನೋಡಿ, ಇದು ಈ ಒಂದು ಪಾರ್ಟು ಮಿಸ್ ಆಗಬೇಕು 1. ಇಟ್ ಮೀನ್ಸ್ ಇಲ್ಲಿ 4 ಮಿಸ್ಸು, ಇಲ್ಲಿ 3 ಮಿಸ್, ಇಲ್ಲಿ 2 ಮಿಸ್, ಇಲ್ಲಿ 1 ಲೈನ್ ಮಿಸ್ಸು. ಸೊ ಹಾಗಾಗಿ ಇದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, PQRSTUV. ಓಕೆ, ಒಟ್ಟು 2 4 6 7 ಜನ ಇದ್ದಾರೆ. 7 ಜನಕ್ಕೆ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ, ನೇರ ಸಾಲಲ್ಲಿ ಕೂತಿದ್ದಾರೆ. ಸೊ ಅವ್ರ ಅಕ್ಕಪಕ್ಕ ಯಾರ್ಯಾರು ಕೂತಾರೋ ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, V ಅವರು Q ಅವರ ತಕ್ಷಣದ ಬಲಕ್ಕೆ ಮತ್ತು R ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. V ಅವರು ಓಕೆ Q ರವರ ತಕ್ಷಣದ ಬಲಕ್ಕೆ. ಓಕೆ, ಸೊ Q ಇಲ್ಲಿ ತಕ್ಷಣ ಬಲಕ್ಕೆ ಬಂತು. ಆ್ಯಂಡ್ R ರವರ ತಕ್ಷಣ ಎಡಕ್ಕೆ. ಸೊ ನೋಡಿ, ಈ ಕಡೆ ಬಂದರೆ ಎಡ ಆಗುತ್ತೆ, ಈ ಕಡೆ ಬಂದರೆ ಬಲ ಆಗುತ್ತೆ. ಆಯಿತಾ. ನೆಕ್ಸ್ಟು P ಅವರು R ರವರ ತಕ್ಷಣ ಬಲಕ್ಕೆ, P ಅವರು R ರವರ ತಕ್ಷಣ ಬಲಕ್ಕೆ ಮತ್ತು S ಅವರ ತಕ್ಷಣದ ಎಡಕ್ಕೆ. ಅಂದರೆ S ಇಲ್ಲಿದೆ ಅಂದರೆ S ರವರ ತಕ್ಷಣ ಎಡಕ್ಕೆ P ಬಂದರು, R ಅವರ ಬಲಕ್ಕೆ P ಬರ್ತಾರೆ. ಅರ್ಥ ಆಯ್ತಾ. ಆ್ಯಂಡ್ ನೆಕ್ಸ್ಟು U ಅವರು S ರವರ ಬಲಕ್ಕೆ, U ಅವರು S ರವರ ಬಲಕ್ಕೆ 2ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಇನ್ನೊಬ್ರಿದ್ದಾರೆ. ಸೊ ನೋಡಿ, ಇಲ್ಲಿ 2 4 6 ಆಯಿತು, ಇಲ್ಲಿ 7 ಜನ ಇದ್ದಾರೆ. ಯಾವ್ದು ಮಿಸ್ ಆಯಿತು, T ಮಿಸ್ ಆಯಿತು. ಸೊ T ಇಲ್ಲಿ ಬರಬೇಕು. ಓಕೆ, ಸೊ ಹಾಗಾದರೆ S ಮತ್ತು U ನಡುವೆ ಯಾರು ಕೂತಿದ್ದಾರೆ, T ಕೂತಿದ್ದಾರೆ. ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, 23ರಲ್ಲಿ 14ನ್ನು ಮೈನಸ್ ಮಾಡಿ ನಿಮಗೆ 9 ಬಂತು, 2ರಲ್ಲಿ 1 ಮಾಡಿದಾಗ. ಇನ್ನು 42ರಲ್ಲಿ 23ನ್ನು ಮೈನಸ್ ಮಾಡಿ ನಿಮಗೆ 19 ಬರುತ್ತೆ ಸ್ನೇಹಿತರೆ. ಓಕೆ, ಆ್ಯಂಡ್ 42ರಲ್ಲಿ 23 ಆಯಿತು. 71ರಲ್ಲಿ 42ನ್ನು ಮೈನಸ್ ಮಾಡಿ 9 ನೋಡಿ, ಇಲ್ಲ 6 ಆಯಿತು. 6 4 2 29 ಬಂತು. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿ 110ರಲ್ಲಿ 71ನ್ನು ಮೈನಸ್ ಮಾಡಿದ್ರೆ 39 ಬಂತು ಸ್ನೇಹಿತರೆ. ಸೊ ಈಗ ನಾವೇನು ಮಾಡಬೇಕು, 110ಕ್ಕೆ 49ನ್ನು ಹ್ಯಾಡ್ ಮಾಡಬೇಕು. ನೆಕ್ಸ್ಟ್ ಬರಬೇಕಂದ್ರೆ ಹ್ಯಾಡ್ ಮಾಡಿದ್ರೆ 9 4 1 5 1 159.
ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೊ ಮತ್ತೊಂದು ಸೇಮ್ ಈಸಿ ಕ್ವೆಶನು. ಒಂದು ದಳದ ಮುಖಗಳ ಮೇಲೆ ILOVAF ಅಂತಕ್ಕಂಥ ಅಕ್ಷರ ಗುರುತು ಮಾಡಲಾಗಿದೆ. ಅದೇ ದಳದ 2 ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ. ಹಾಗಾದರೆ ಓ ಮುಖದ ಹಿಂದೆಗಡೆ ಯಾವ ಮುಖವಿದೆ? ಓಗೆ ಆಪೋಸಿಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಎಷ್ಟು ಆನ್ಸರ್ ಆಪ್ಷನ್ F. ಯಾಕಂದರೆ ಎಫ್ಗೆ ಅಕ್ಕಪಕ್ಕ ಎ ಬರುತ್ತೆ, ಐ ಬರುತ್ತೆ, SL ಬರುತ್ತೆ, ವಿ ಬರುತ್ತೆ. ಅಂದರೆ ಉಳಿದಿರ್ತಕ್ಕಂಥದ್ದು ಯಾವುದಾಗಿರುತ್ತೆ? ಓ ಆಗಿರುತ್ತೆ. ಓ ಅಂತಕ್ಕಂಥದ್ದು ಆಪೋಸಿಟ್ ಬರುತ್ತೆ. ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮ ಆಧರಿಸಿ ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗಕ್ಕೆ ಯಾವುದು ಸರಿ ಹೊಂದುತ್ತದೆ ಅಂತ ಕೇಳಿದರೆ, ಸೊ ನೋಡಿ ಸ್ನೇಹಿತರೆ, ಇಲ್ಲಿ W ಇದೆ ಫಸ್ಟ್ ಒನ್ನು, ಅದಂತರ K ಕೊಟ್ಟಿದ್ದಾರೆ, Y ಕೊಟ್ಟಿದ್ದಾರೆ, M ಕೊಟ್ಟಿದ್ದಾರೆ. ಇದನ್ನು ನೋಡ್ತಾ ಹೋದರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ, ಇದಕ್ಕೆ ಸಂಬಂಧ ಇರುತ್ತೆ, ಆ್ಯಂಡ್ ಇದಕ್ಕೆ ಸಂಬಂಧ ಇರುತ್ತೆ, ಆ್ಯಂಡ್ ಇಲ್ಲಿ ಮುಂದೆ ಬರ್ತಕ್ಕಂಥ ಇದಕ್ಕೆ ಸಂಬಂಧ ಇರುತ್ತೆ. ಓಕೆ, ಸೊ ಇದಕ್ಕೆ ಆ್ಯಂಡ್ ಇದಕ್ಕೆ ಈ ಕಡೆ ಇನ್ನೇನೇನೋ ಬಂದರೆ ಅದಕ್ಕೆ ಸಂಬಂಧ ಇರುತ್ತೆ. ನೋಡಿದ ತಕ್ಷಣ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ W ಕೊಟ್ಟಿದ್ದಾರೆ, ಇಲ್ಲಿ Y ಇದೆ, ಬಟ್ K ಮಧ್ಯದಲ್ಲಿ ಹೇಗೆ ಬರುತ್ತೆ? ಸೊ K ಮತ್ತು Mಗೆ ಸಂಬಂಧ, W ಮತ್ತು Yಗೆ ಸಂಬಂಧ. ನೋಡಿ ಇಲ್ಲಿ W ಆದ ನಂತರ Y ಕೊಟ್ಟಿದ್ದಾರೆ, Y ಆದ ನಂತರ ಹಿಂದೆ ಅಂದರೆ W. ಓಕೆ, ನೋಡಿ ಇಲ್ಲಿ ನಾವು ತೊಗೊಂಡ್ರೆ XYZ. ಓಕೆ, UVW. ಸೊ Wಗೆ ಏನು ಬಂದಿದೆ? Y ಬಂದಿದೆ ಸ್ನೇಹಿತರೆ, ಹೌದಾ? Y ಆದಮೇಲೆ Z ಬರಲ್ಲ, A ಬರಬೇಕು. ಮಧ್ಯೆ ಒಂದು ಬಿಟ್ಟು ನಮಗೆ A ಬರಬೇಕು. ಅದೇ ರೀತಿ U ತೊಗೊಂಡವ್ರೆ, U ಆದ ನಂತರ W ಬಂದಿದೆ. ನೋಡಿ, U ಆದಮೇಲೆ W ಬಂದಿದೆ. ಓಕೆ, ಸೊ W ಆದಮೇಲೆ ಏನು ಬರಬೇಕಿಲ್ಲಿ? Y ಬರಬೇಕು. Y ಇದೆ, Y ಆದಮೇಲೆ ಏನು ಬಂದಿದೆ? A ಬಂದಿದೆ. ನೋಡಿ, Y ಆದಮೇಲೆ A ಬಂದಿದೆ, A ಆದಮೇಲೆ ನಮಗೆ B ಬಿಟ್ಟು C ಬರಬೇಕು ಲಾಸ್ಟ್. ಸೊ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. 79, 72, 58, 37, 9 ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂತ ಕೇಳಿದೆ ಸ್ನೇಹಿತರೆ. ಸೊ ಹ್ಯಾಸ್ ಇಟ್ ಈಸ್ 79ರಲ್ಲಿ ನೀವು 72ನ ಮೈನಸ್ ಮಾಡಿ 7 ಬಂತು. 58ರಲ್ಲಿ ನೀವು 72ನ ಮೈನಸ್ ಮಾಡಿ, ಸಾರಿ ಉಲ್ಟಾ ಆಯಿತು, 72ರಲ್ಲಿ 58ನ ಮೈನಸ್ ಮಾಡಿ ನಿಮಗೆ ಬರ್ತಕ್ಕಂಥದ್ದು ಎಷ್ಟು? 12. 12ರಲ್ಲಿ 8 ಹೋದರೆ 4, 1, 14 ಆಯಿತು. ಸೊ ಹ್ಯಾಸ್ ಇಟ್ ಈಸ್ 58ರಲ್ಲಿ ನೀವು 37ನ ಮೈನಸ್ ಮಾಡಿರಿ. 8ರಲ್ಲಿ 7 1, 5ರಲ್ಲಿ 3 2. ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಳ್ತಾ ಹೋದಾಗ 37ರಲ್ಲಿ 9ನ ಮೈನಸ್ ಮಾಡಿ ನಮಗೆ ಬರ್ತಕ್ಕಂಥ ಎಷ್ಟು? 20, 28. 7 1 7, 7 7 7 3 21, 7 4 28, 7 5 35 ಬರಬೇಕು. ಸೊ ಇಲ್ಲೇನಾಗುತ್ತೆ? 9ರಲ್ಲಿ 35 ಬರಬೇಕಂತಂದರೆ ಸ್ನೇಹಿತರೆ ಇಲ್ಲಿ -26 ಬರಬೇಕು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈಗ ಇಲ್ಲಿ ನಾವು ತೊಗೊಳ್ತಾ ಹೋದಾಗ 9 ಇದೆ, -26 ಅಂತ ತೊಗೊಂಡಾಗ ನಮಗೆ 9 + 26 35 ಬರುತ್ತೆ ಡಿಫ್ರೆನ್ಸು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2. ಸೊ ಇಲ್ಲಿ ಎಷ್ಟೇ ಡಿಫ್ರೆನ್ಸ್ ಅಷ್ಟೇ, ಮೈನಸ್ ಮಾಡ್ತಾ ಹೋದರೆ ಸಿಗ್ತಾ ಹೋಗುತ್ತೆ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಒಂದು ವಿಶಿಷ್ಟ ರೀತಿಯಲ್ಲಿ ರೆಮಿ ಎಂಬುದನ್ನು VHOZ ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಲ್ಲಿ ZFHU ಎಂಬುದು DIJV ಸಂಬಂಧಿಸಿದೆ. ಇದೇ ತರ್ಕವನ್ನು ಅನುಸರಿಸಿ LBSO ಎಂಬುದು ಕೆಳಗೆ ಕೊಟ್ಟಿರುವ ಯಾವ ಆಯ್ಕೆಗೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹ್ಯಾಸ್ ಇಟ್ ಈಸ್ ಇದು ಅಷ್ಟೇ.
ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 8 ಜನರಿದ್ದಾರೆ ಸ್ನೇಹಿತರೆ, 2 ಸಾಲನ್ನು ಕೊಟ್ಟಿದ್ದಾರೆ. ಸೊ 2 ಸಾಲಲ್ಲಿ 8 ಜನ ಕೂತಿದ್ದಾರೆ ಅಂತ ಹೇಳಿದ್ರೆ ನೋಡಿ ಈ ರೀತಿ ಇದೆ. ಏನು ಮಾಡಿದೆ, ಇವರು ದಕ್ಷಿಣಕ್ಕೆ ಮುಖವನ್ನು ಮಾಡಿದರೆ ಫಸ್ಟ್ ಲೈನಲ್ಲಿ, 2ನೇ ಸಾಲಲ್ಲಿ ಉತ್ತರಕ್ಕೆ ಮುಖವನ್ನು ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಇವರು ಈ ಕಡೆ ಇದ್ದಾರೆ, ಇವರು ಈ ರೀತಿ ದಕ್ಷಿಣ ಉತ್ತರಕ್ಕೆ ಮುಖವನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಾಯಿತು, INKS, ಇಲ್ಲಿ INKS ಇದ್ದಾರೆ, ಎರಡರಲ್ಲಿ PART ಇದ್ದಾರೆ, PART. ಓಕೆ, ಸೊ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಂದು ಸಾಲಿನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಎದುರು ಕುಳಿತಿದ್ದಾನೆ. ರವರು ಎ ಅವರ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ. ಏನಾಯ್ತು ಇಲ್ಲಿ, ನಮಗೆ ಇದು ಬೇಡ ಸ್ನೇಹಿತರೆ, ಯಾಕಂದರೆ ಇಲ್ಲಿ ಯಾವ ರೀತಿ ಕೊಟ್ಟವ್ರೆ ಅಂತ ಗೊತ್ತಿರಲ್ಲ ನಮಗೆ. ಸೊ ಹಾಗಾಗಿ ಇಲ್ಲಿ ತೊಗೊಳ್ಳೋಣ. ಫಸ್ಟು ರವರು ಎ ಅವರ ತಕ್ಷಣದ ಬಲಕ್ಕೆ, ಓಕೆ, ಎ ಇಲ್ಲಿದ್ದಾರೆ ಅಂತಾರೆ, ರವರ ತಕ್ಷಣ ಬಲಕ್ಕೆ ಕೂತಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಾಯಿತು, ಕೆ ಮತ್ತು ಎಸ್ ನಡುವೆ ಕೇವಲ 2 ಜನರು ಕುಳಿತಿದ್ದಾರೆ. ಕೆ ಮತ್ತು ಎಸ್ ನಡುವೆ ಅಂದರೆ ಕೆ ಈ ಕಡೆ ನೋಡಿ ಇಲ್ಲಿ ತೊಗೊಳ್ತೀನಿ, ಕೆ ಎಸ್, ಯಾಕಂದರೆ ಯಾವ ಎಂಡ್ ಅಂತ ಹೇಳಿಲ್ಲ ಅವರು, ಮಧ್ಯೆ ಇಬ್ಬರು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೆ ಬರ್ಬೋದು ಅಥವಾ ಇಲ್ಲಾದರೂ ಕೆ ಬರ್ಬೋದು, ಇಲ್ಲಾದರೂ ಎಸ್ ಬರ್ಬೋದು, ಇಲ್ಲಾದರೂ ಎಸ್ ಬರ್ಬೋದು. ಆ್ಯಂಡ್ ಎ ಅವರು ಕೆ ಅವರ ಎದುರು ಕುಳಿತಿದ್ದಾರೆ. ಓಕೆ, ಸೊ ಎ ಅವರು ಕೆ ಅವರ ಎದುರು ಕುಳಿತಿದ್ದಾರೆ. ಸೊ ಇಲ್ಲಿ ಏನಾಯಿತು, ಇಲ್ಲಿ ಎ ಇಲ್ಲಿ ಹಾರಿದೆ ಅಂತ ಹೇಳಿದಾಗ ಕೆ ಈಗ ಈ ಕಡೆ ಬರಬೇಕು ಸ್ನೇಹಿತರೆ, ಈ ಕಡೆ ಬರಲ್ಲ ಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದು ಡೆಡ್ ಎಂಡ್ ಅಂತ ಹೇಳಿದಾಗ ಇಲ್ಲಿಗ ಎ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಕೆ ಇಲ್ಲಿ ಬರುತ್ತೆ. ಸೊ ಅವಾಗ ಎಸ್ ಇಲ್ಲಿ ಬರುತ್ತೆ ಸ್ನೇಹಿತರೆ, ಯಾಕಂದರೆ ಎಗೆ ಆಪೋಸಿಟ್ಟು ಕೆ ಬರಬೇಕು, ಎಗೆ ಪಕ್ಕ ಬಲಗಡೆನೆ ಬರಬೇಕು. ಸೊ ಈ ಕಡೆ ನಾವು ಎ ತೊಗೊಂಡ್ರೆ ಪಕ್ಕ ಬಲಗಡೆ ತೊಗೊಳಕ್ಕೆ ಯಾರೂ ಕೂತಿಲ್ಲ. ಓಕೆ, ಇನ್ನು ಎನ್ ಅವರ ಎದುರು ಕುಳಿತುವವನು, ಪಿ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾನೆ, ಸೊ ನೋಡಿ ಇಲ್ಲಿ ಪಿ ಅಂತ ತೊಗೊಂಡ್ರೆ ತಕ್ಷಣದ ಈ ಕಡೆ ಎಡಕ್ಕೆ ಯಾರು ಬರ್ತಾರೆ, ಟಿ ಬರ್ತಾನೆ. ಸೊ ಟಿಗೆ ಆಪೋಸಿಟು ಎನ್, ಅರ್ಥ ಮಾಡ್ಕೊಳ್ಳಿ. ಪಿ ಅವರ ತಕ್ಷಣದ ಎಡಕ್ಕೆ ಟಿ ಬರ್ತಾರೆ, ಟಿ ಅವರ ಆಪೋಸಿಟು ಎನ್ ಕುಳಿತಿದ್ದಾರೆ, ಎದುರು ಕುಳಿತಿದ್ದಾರೆ. ಟಿ ಅವರು ಯಾವುದೇ ತುದಿಯಲ್ಲಿ ಕುಳಿತಿಲ್ಲ, ಸೊ ಮಧ್ಯೆ ಬಂದರು. ಇಲ್ಲ ಕೆ ಆಯಿತು, ಎಸ್ ಆಯಿತು, ಎನ್ ಆಯಿತು, ಇಲ್ಲಿ ಐ ಬಂತು. ಈಗ ಈ ಕೆಳಗಿನ ಯಾವ ಆಯ್ಕೆಯು ಎದುರು ಬದುರು ಕುಳಿತಿರುವ ಇಬ್ಬರು ವ್ಯಕ್ತಿಗಳನ್ನ ಪ್ರತಿನಿಧಿಸುತ್ತದೆ ಅಂತ ಕೊಟ್ಟವ್ರೆ. ಎನ್ ಮತ್ತು ಪಿ ಬರ್ತಾರ, ಇಲ್ಲ ಐ ಮತ್ತು ಇದ್ದಾರೆ. ಸೊ ಹೌದು, ಇದು ಮತ್ತು ಇದು ಆಪ್ಷನ್ 2. ಇನ್ನು SR ಅಂತ ತೊಗೊಂಡ್ರೆ SP ಬಂದಿದ್ದಾರೆ, KT ಅಂತ ತೊಗೊಂಡ್ರೆ ಕೆ ಇಲ್ಲ, ಕೆ ಮತ್ತು ಎ ಇದೆ. ಈ ಕೆಳಗಿನ ಸರಣಿಯಲ್ಲಿ ಖಾಲಿ ಜಾಗಗಳಲ್ಲಿ ಎಡದಿಂದ ಬಲಕ್ಕೆ ಅನುಕ್ರಮವಾಗಿ ಇರಿಸಿದಾಗ ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸುವ ಅಕ್ಷರಗಳನ್ನು ಪ್ರತಿನಿಧಿಸುವ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಏನಂತ ಹೇಳಿದರೆ ಸ್ನೇಹಿತರೆ, 1 2 3 4 5 6 7 8 9 10 11 12 13 14 15 16 17 18 19 20 ಕೊಟ್ಟಿದ್ದಾರೆ. 20ರಲ್ಲಿ 5 5ಕ್ಕೆ ಸಮ ಮಾಡ್ಕೊಳ್ಳಿ. 1 2 3 4 5 2 4 5 2 4 5 5. ಓಕೆ, ಸೊ ಈಗಿರಬೇಕಾದ್ರೆ ನೋಡಿ, ಫಸ್ಟು ಓ ಬರುತ್ತೆ, OKLUT, ಓಕೆ ಎಲ್ ತೊಗೊಂಡ್ವಿ. ಅದಾದ ಓ ಕೆ ಬರಬೇಕು, LU ಬರಬೇಕು, ಟಿ ಆಯಿತು, OKLUT, OKLUT ಅಂದರೆ ಎಲ್ಲದರಲ್ಲೂ ಅಷ್ಟೇ OKLUT ಅಂತಕ್ಕಂಥದ್ದು 5 ಇದರಲ್ಲೂ ಸಹ ಅಂದರೆ 4 ಇದರಲ್ಲೂ ಸೇಮ್ ಅದೇ ಹ್ಯಾಸ್ ಇಟ್ ರಿಪೀಟ್ ಆಗಿದೆ ಸ್ನೇಹಿತರೆ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ PGMS ಎಂಬುದನ್ನು 9, 18, 12, 6 ಎಂಬುದಾಗಿ ಸಂಕೇತಿಸಲಾಗಿದೆ ಮತ್ತು TB-RX ಎಂಬುದನ್ನು 5, 23, 7, 1 ಎಂದು ಸಂಕೇತಿಸಲಾಗಿದೆ. KAVO ಇದನ್ನು ಏನಂತ ಬರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಲಾಸ್ಟ್ ನೋಡ್ಕೊಳ್ಳಿ, ಎಕ್ಸ್ಗೆ 1 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸ್ಗೆ 1 ಕೊಟ್ಟಿದ್ದಾರೆ. ಎಕ್ಸ್ಗೆ 1 ಆದರೆ XYಗೆ 2, ಝಡ್ಗೆ 3, ಓಕೆ, ಎಗೆ ಎಷ್ಟು ಬರುತ್ತೆ. ಸೊ ಈ ರೀತಿ ತೊಗೊಳ್ಬಹುದು. ಅಥವಾ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟಿಗೆ 5 ಬಂದಿದೆ ಸ್ನೇಹಿತರೆ. ಓಕೆ, ಸೊ ಈಗ ಎಕ್ಸ್ 1 ಇದೆ ಅಂತ ಹೇಳಿದರೆ ಉಲ್ಟಾ ಹೋಗಿ ಎಕ್ಸ್ಗಿಂತ ಹಿಂದೆ ಬರ್ತಕ್ಕಂಥದ್ದು WVU. ಸೊ ಈ ರೀತಿ ಹೋದಾಗ ನಮಗೆ ಸ್ನೇಹಿತರೆ ಟಿ. ಓಕೆ, ಸೊ ಈ ರೀತಿ ಹೋಗ್ತಾ ಹೋದಾಗೆ ಇಲ್ಲೇನಾಗುತ್ತೆ, ಇದು 2, ಇದು 3, ಇದು 4, ಹಿಂಗೆ 5 ಆಯಿತು. ಇಲ್ಲಿ XY ಬಂದಾಗ ಮತ್ತೆ ಏನಾಗುತ್ತೆ, ಇಲ್ಲಿ ರಿಪೀಟ್ ಆಗುತ್ತೆ. ಅಂದರೆ 26, ಝಡ್ಗೆ 25, ಎಗೆ 24, ಬಿಗೆ 23, ಸಿಗೆ 22,
ಓಕೆ, ಸೊ ಈ ರೀತಿ ಆಗ್ತಾ ಹೋಗುತ್ತೆ ಹಿಂದಿಂದ. ಸೊ ಈ ಕಡೆಯಿಂದ ಹೋಯ್ತು 1 2 3, ಈತಿಂದ ಹೋದಾಗ ಇಟ್ ಮೀನ್ಸ್ ಇಳಿಕೆ ಕ್ರಮದಲ್ಲಿ ಹೋಗ್ತಕ್ಕಂಥದ್ದಾಗಿರುತ್ತೆ. ಹೀಗಿರಬೇಕಾದ್ರೆ ನಮಗೆ ಎ ಅಂತಕ್ಕಂಥದ್ದು ಎಷ್ಟು ಬಂತು, 24 ಇದೆ. ಓಕೆ, ಸೊ ಅದಾದ ನಂತರ ವಿ ಅಂತ ತೊಗೊಂಡಾಗ ನೋಡಿ, ವಿಗೆ ನಮಗೆ 3 ಬರುತ್ತೆ. ಸೊ ಈ ರೀತಿ ನಮಗೆ ಓದ್ ತೊಗೊಂಡಾಗ ಇಲ್ಲಿ ಎಲ್ಲೋ 10 ಬರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಲ್ವಾ? ಸೊ ಎಕ್ಸ್ಗೆ 1 ಕೊಟ್ಕೊಂಡು ಹಿಂದಿಂದ ಹೋಗಿದ್ದಾರೆ. ಸೊ ಮುಂದಕ್ಕೆ ಹೋದಾಗ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಬೇಸಿಸ್ ಮೇಲೆ ಆನ್ಸರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾವು ಇದೇ ರೀತಿ ನೋಡಿಕೊಂಡು ಆನ್ಸರ್ಸ್ನ ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ.